ಸರ್ ಇವಾಗ ಮೈವಿಲ್ ಡ್ರೈವ್ ಅಲ್ಲಿ ಆಲ್ಮೋಸ್ಟ್ ಬೇರೆ ಕಡೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆಗೆ ಕೊಡ್ತಾ ಇದ್ದೀರಾ, ಯಾಕೆ ಸರ್? ಸರ್ ಜನಕ್ಕೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀವಿ. ಪ್ರಾಫಿಟ್ಟು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಪ್ರಾಫಿಟ್ಟು. ಹಂಗೆ ಅಂದ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಬೇಡ, ಎಲ್ಲೋ ಒಂದು ಸ್ವಲ್ಪ ಪ್ರಾಫಿಟ್ ಇದ್ರೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಗಾಡಿಗಳನ್ನ ಕಮ್ಮಿಗೆ, ಅದರಲ್ಲೂ ಕ್ವಾಲಿಟಿ ಗಾಡಿಗಳೇ ಕೊಡ್ತೀವಿ ಸರ್. ನಮ್ಮ ರಿವ್ಯೂ ಆಗಲಿ ನಿಮ್ಮ ರಿವ್ಯೂ ಆಗಲಿ ಎಲ್ಲ ಚೆಕ್ ಮಾಡ್ಕೊಬೋದು. ನಾವೆಲ್ಲೂ ಒಬ್ರಿಗೆ ಮೋಸ ಅನ್ನೋದು ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಗಾಡಿಗಳು ಬೆಸ್ಟ್ ಪ್ರೈಸ್ಗೆ ಕೊಟ್ಟಿದ್ದೀವಿ ಸರ್ ಗಾಡಿನ. ಸೊ ನೋಡ್ತಾ ಇರ್ಬೋದು, ಇವ್ರ ಶೋರೂಮಲ್ಲಿ ಸ್ಪೆಷಲ್ ಆಗಿ XUV ಗಾಡಿಗಳು ಅಂದರೆ ತುಂಬಾನೇ ಫೇಮಸ್ಸು. ಈ ಸಲ ಬಂದ್ಬಿಟ್ಟು 10 ಗಾಡಿ ಇದೆಯಾ? ಹೌದು ಸರ್, ಇದೆ 10 ಗಾಡಿ ಇದೆ. ಅದ್ರಲ್ಲೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಏನಿದೆ ಸರ್ ಪ್ರೈಸ್? ಸರ್ 5.5 ಲಕ್ಷದಿಂದ ಸ್ಟಾರ್ಟಿಂಗ್, ಬರೀ 5,50,000 XUV 500 ಸ್ಟಾರ್ಟ್ ಆಗುತ್ತೆ ಇವಾಗ ಈ ವಿಡಿಯೋ ಇಂದ. ಹೌದು, ಡೀಟೇಲ್ಸ್ ಹೇಳಿ ಸರ್. ಸರ್ 16 ಮಾಡೆಲ್ ಸೆಕೆಂಡ್ ಓನರ್ ಸರ್. ಓಡಿರೋದು ಬಂದ್ಬಿಟ್ಟು ಬರೀ 76,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. W10 ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ ಸರ್. ಪ್ರೈಸ್ ಬಂದ್ಬಿಟ್ಟು ಬರೀ 9,10,000. ಇನ್ನೂ ಒಂದು XUV ವೆಹಿಕಲ್ ಸರ್, ಇದು ಬಂದು 2019 ಮಾಡೆಲ್ ಸರ್. ಫುಲ್ ಟಾಪ್ ಎಂಡ್ ಸರ್. W11 4 ವೀಲ್ ಡ್ರೈವ್ ಬರುತ್ತೆ ಇದು. ಈ ಗಾಡಿ ಬೆಲೆ ಬಂದ್ಬಿಟ್ಟು 13,45,000 ಸರ್. ಇದು ಡೀಟೇಲ್ಸ್ ಹೇಳಿ ಸರ್. 15 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. 7,45,000. ಬರೀ 7,45,000. ಹೌದು ಸರ್. ಡೀಟೇಲ್ಸ್ ಸರ್ 14 ಮಾಡೆಲ್ ಸೆಕೆಂಡ್ ಓನರ್ ಬರೀ 6 ಲಕ್ಷ. ಬರೀ 6 lakhsಗೆ ಫೈನಲ್. ಹೌದು ಸರ್. ಓಕೆ ಸರ್ 16 ಮಾಡೆಲ್ ಸಿಂಗಲ್ ಓನರ್ W10 ಸರ್. ಇದನ್ನು ಈ ಗಾಡಿ ಬೆಲೆ ಸಹ 9,10,000. 9,10,000 ಫೈನಲ್ ಮಾಡಿ ಕೊಡ್ತಿದ್ದೀರಾ? ಓಕೆ ಓಕೆ. ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 2,45,000. ಸೊ 2,45,000ಗೆ ನಿಮಗೆ i20. ಓಕೆ ಸರ್. ಅಂಡ್ ಅದೇ ಥರ ಲೋ ಬಜೆಟ್ ವೆಹಿಕಲ್ ಇನ್ನೊಂದಿದೆ ಸರ್, ಬರೀ 99,000. 99,000 ಫೈನಲ್. 12 ಮಾಡೆಲ್ ಸೆಕೆಂಡ್ ಓನರ್ ಸ್ಪಾರ್ಕ್ 99,000 ಫೈನಲ್. ಹೊಸ ವರ್ಷದ ಆಫರ್ ಎಲ್ಲೇ ಕೊಟ್ರು ಹೇಳಿ, ಆ ರೇಟ್ಗೆ ಆಮೇಲೆ ನೋಡೋಣ. ಓಕೆ. ಚಾಲೆಂಜಿಂಗ್ ಪ್ರೈಸ್. ಹೌದು. ಅಂಡ್ ಪುಂಟೋ ಇದೆಯಾ ಸರ್? 2012 ಮಾಡೆಲ್ ಸರ್. ಬರೀ 42,000 ಓಡಿದೆ. ಎಷ್ಟು ಓಡಿದೆ ಅಷ್ಟು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಪ್ರೈಸ್ ಬಂದ್ಬಿಟ್ಟು 2,45,000 ಕೊಟ್ಟು ಮಾಡ್ತಾ ಇದೀವಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಮೈವಿಲ್ ಡ್ರೈವ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಈ ಲೊಕೇಶನ್ 7 to 8 times ಒಂದು ವಿಡಿಯೋ ಮಾಡ್ತಿದ್ವಿ. ಇನ್ನೇನಿದು ಹೊಸ ವರ್ಷಕ್ಕೆ ಹೊಸ ಗಾಡಿಗಳೆಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಇದೆ ಸರ್ ಹತ್ರ. ಸರ್ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಅಣ್ಣ ಇವಾಗ ಒಂದು 30-35 ಗಾಡಿ ಇದಾವಣ್ಣ. 35 ವೆಹಿಕಲ್ಸ್ ಇದಾವೆ. ಸೊ ಈ ಶೋರೂಮ್ ಅಲ್ಲಿ ಸ್ಪೆಷಲ್ ಆಗಿ XUV 500 ಗಳು ತುಂಬಾನೇ ಫೇಮಸ್. ಈ ಸಲ ಎಷ್ಟಿದೆ? 10 ಗಾಡಿ ಇದಾವಣ್ಣ. XUV 500 XUV ಗಾಡಿಗಳೇ 10 ಇದೆ. ಹೌದು, 10 ಗಾಡಿ ಇದೆ. ಪ್ರೈಸ್ ಏನಿದೆ ಅಣ್ಣ? 5.5 ಲಕ್ಷದಿಂದ ಸ್ಟಾರ್ಟಿಂಗ್ ಅಣ್ಣ. ಇವಾಗ ಯಾವ್ದೇ ಗಾಡಿ ತಗೊಂಡ್ರು ಡೌನ್ ಪೇಮೆಂಟ್ ಅಣ್ಣ ಆಲ್ಮೋಸ್ಟ್ ಒಂದ್ 3-4 ಗಾಡಿಗೆ ಲೋನ್ ಆಗಲ್ಲ, ಅಷ್ಟು ಬಿಟ್ರೆ ಎಲ್ಲಾ ಗಾಡಿಗಳು ಲೋನ್ ಆಗುತ್ತೆ ಅಣ್ಣ. ಲೋನ್ ಡೌನ್ ಪೇಮೆಂಟ್ ಎಲ್ಲ 50,000ದಿಂದ 1 ಲಕ್ಷ ಸಾಕಣ. ಬರೀ 1 ಲಕ್ಷ ಒಳಗಡೆ ಪೇಮೆಂಟ್ ಅಷ್ಟೇ. ಸೊ 1.5 ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗೆಲ್ಲ ಲೋನ್ ಎಲ್ಲ ಸಿಗುತ್ತೆ. ಅಂಡ್ ಮೈವಿಲ್ ಡ್ರೈವ್ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತೆ ಅಣ್ಣ. ಕೆಂಗೇರಿ ನಿಮ್ಗೆ ಬೆಳಕು ಐ ಹಾಸ್ಪಿಟಲ್ ಗೊತ್ತಿರ್ಬೋದಲ್ಲ, ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್. ಹೌದಣ್ಣ. ಸೊ ವಿಡಿಯೋನ 8 ಗಂಟೆ ನೋಡಿ ನಿಮ್ಗೆ ಅದರಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ನಿಮ್ಗೆ ಗಾಡಿ ಎಷ್ಟಾಗಿದೆ, ಓನರ್ಶಿಪ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ. ಈ ಸಲ ಎಷ್ಟು ಗಾಡಿ ಇದೆ ಅಣ್ಣ? ಅಣ್ಣ 30-35 ಇದಾವಣ್ಣ. 30-35 ವೆಹಿಕಲ್ಸ್. ಹೌದಣ್ಣ, ಇದೆ. ಸ್ಟಾರ್ಟಿಂಗ್ ಏನಿದೆ ಪ್ರೈಸ್? ಅಣ್ಣ 1,20,000ದಿಂದ ಸ್ಟಾರ್ಟಿಂಗ್ ಅಣ್ಣ. 1,25,000 ಸ್ಟಾರ್ಟಿಂಗ್. ಹೌದಣ್ಣ. ಸೊ ವಿಡಿಯೋನ 8 ಗಂಟೆ ನೋಡಿ ನಿಮ್ಗೆ ಗೊತ್ತಾದ್ರೆ ಸ್ಕೋಲಾಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಇವಾಗ ಬನ್ನಿ ಅಣ್ಣ ವಿಡಿಯೋ ಮಾಡೋಣ. ಸರಿ. ಇದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನಿಮ್ಗೆ 2026ಗೆ ನಿಮಗೆ ಒಳ್ಳೊಳ್ಳೆ ವೆಹಿಕಲ್ಸ್ ಎಲ್ಲ ಇದೆ. ನಿಮಗೆ ಮೈವಿಲ್ ಡ್ರೈವ್ ಅಲ್ಲಿ ನೋಡ್ತಾ ಇರ್ಬೋದು, ಕಿಯಾ ಸೋನೆಟ್ ಇದೆ. XUV ಗಾಡಿಗಳು ಹತ್ರ ನಿಮಗೆ 10 to 11 ವೆಹಿಕಲ್ಸ್ ಇದೆ ನಿಮಗೆ. ಅದೇ ಥರ ಬ್ರ್ಯಾಂಡ್ ನ್ಯೂ ಬ್ರಿಜಾ ಇದೆ, ಸಿಯಾಜ್ ಇದೆ, ಎರ್ಟಿಗಾ ಇದೆ. ನಿಮಗೆ ಯಾವ ಗಾಡಿ ಬೇಕು ಎಲ್ಲ ಗಾಡಿ ಕೂಡ ಸಿಗುತ್ತೆ ನಿಮಗೆ. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಬ್ರಿಜಾ. ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್. 21 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 56,000 ಓಡಿದೆ. ಎಷ್ಟು ಓಡಿದೆ ಅಷ್ಟು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್ ಇದು. ಸರ್ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ? 7,85,000 ಸರ್. ಬರೀ 7,85,000. ಹೌದು ಸರ್. 21 ಮಾಡೆಲ್ VXI ಆಪ್ಷನಲ್. ಸೊ VXI ಆಪ್ಷನಲ್ ವೆಹಿಕಲ್. ನಿಮಗೆ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುವಂಥ ವೆಹಿಕಲ್ಲು. 100% ಲೋನ್ ಆಗುವಂಥ ವೆಹಿಕಲ್ಲು. ಆ್ಯಂಡ್ ಗಾಡಿ ಎಲ್ಲ ಈ ಥರ ಇದೆ ನಿಮಗೆ. ಸೊ ಈ ವೆಹಿಕಲ್ಗೆ ಬರೀ 1.5 ಒಳಗಡೆ 1,50,000. ಸರ್ 50,000 ಡೌನ್ ಪೇಮೆಂಟ್ ಸಾಕು ಸರ್. ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಏನು ಹೇಳಿದ್ದು ಪ್ರೈಸು? ಸರ್ 7,85. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಅಂಡ್ ಅದೇ ತರ XUV ಗಾಡಿ ನೋಡ್ತಾ ಇರ್ಬೋದು, ವೈಟ್ ಕಲರ್ ಗಾಡಿ ರೆಡಿ ಆಗಿದೆ ನಿಮಗೆ. ಇದು ಯಾವ ಸರ್ ಇದು ಮಾಡಲು? ಸರ್ 2015 ಮಾಡಲ್ ಸರ್ ಇದು ಗಾಡಿ. ಓಕೆ. ನಾ ಪ್ರೈಸ್ ಬಂದ್ಬಿಟ್ಟು ಬರೀ 6,25,000 ಕೊಟ್ಟು ಮಾಡ್ತಾ ಇದೀವಿ ಸರ್. 15 ಮಾಡಲ್ ಸರ್. ಇದು 15 ಮಾಡಲು 6,25,000. ಹೌದು ಸರ್. ಸರ್ W6 ವೇರಿಯಂಟ್. ಹೌದು ಸರ್, W6. ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರೋದಂಥ ವೆಹಿಕಲ್. ಹೌದು ಸರ್. ಈ ಗಾಡಿಗೆ ಲೋನ್ ಆಗುತ್ತಲ್ಲ? ಸರ್ ಆರಾಮಾಗಿ ಆಗುತ್ತೆ ಸರ್. 5.5 ಲಕ್ಷ ಲೋನೇ ಆಗುತ್ತೆ ಗಾಡಿಗೆ. ಆ್ಯಂಡ್ ಸಕ್ಕದಾಗಿದೆ ವೆಹಿಕಲ್ ಮಾತ್ರ. ಆ್ಯಂಡ್ ಇನ್ನೂ ಒಂದು ರೆಡ್ ಕಲರ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್. 15 ಮಾಡಲ್ ಸಿಂಗಲ್ ಓನರ್ ಸರ್. 7-10 W8 ಸರ್. ಓಕೆ. 7,10,000. ಹೌದು ಸರ್.
ಸೊ ಇದು 15 ಮಾಡಲ ಇದು? ಹೌದು ಸರ್, 15 W8. ರನ್ ಎಷ್ಟಾಗಿದೆ ಇದು? ಸರ್ 1,03,000 ಏನೋ ರನ್ ಆಗಿದೆ ಸರ್. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಅಂದರೆ ಒಂದು 7 ಲಕ್ಷ ರೌಂಡ್ ಆಫ್ ಮಾಡ್ಕೊಡ್ತೀವಿ ಸರ್. ಮಿಕ್ಕಿದ ಆರಾಮಾಗೆಲ್ಲ ಲೋನ್ ಆಗೋದು. ಆ್ಯಂಡ್ ಅದೇ ಥರ ಇಲ್ಲೊಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. ನಿಮಗೆ ಅಡಿಷ್ನಲ್ ಆಗಿ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ ವೆಹಿಕಲ್ಗೆ, ತುಂಬ ಪ್ರೀಮಿಯಂ ಆಗಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 15 ಮಾಡಲ್ ಸರ್, ಥರ್ಡ್ ಓನರು. Okay. ಬರೀ 4,85,000 ZDI ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ. ಸೊ ZDI ಫುಲ್ ಟಾಪ್ ಎಂಡ್ ವೆಹಿಕಲ್, ಅದು ಕೂಡ ಡೀಸೆಲ್ ವೆಹಿಕಲು, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ ನಿಮಗೆ, ನೋಡ್ತಾ ಇರ್ಬೋದು. ಗಾಡಿ ತುಂಬ ಸಖತ್ತಾಗಿದೆ. ಸೊ ಇದರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತವೆ ನಿಮಗೆ. ಆ್ಯಂಡ್ ಸರ್ ಈ ಗಾಡಿಗೆ ಲೋನ್ ಆಗುತ್ತಲ್ಲ ಸರ್ ಒಂದು 4 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. 1.5 ಡೌನ್ ಪೇಮೆಂಟ್ ಸಾಕು? ಸಾಕು. ಏನು ಹೇಳಿ ಸರ್ ಪ್ರೈಸು? ಸರ್ 480. 480. ಹೌದು ಸರ್. ಓಕೆ. ಸೊ ಇಲ್ಲೊಂದು ಎರ್ಟಿಗಾ, ಅದು ಕೂಡ ಡೀಸೆಲ್ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ, ZDI ಪ್ಲಸ್ ಸರ್. ಓಕೆ. ರನ್ ಎಷ್ಟಾಗಿದೆ ಸರ್? 82,000 ಕಿಲೋಮೀಟರ್ ರನ್ ಆಗಿದೆ. 17 ಮಾಡಲ್, ಸೆಕೆಂಡ್ ಓನರು ಸರ್. ಪ್ರೈಸ್ ಬಂದ್ಬಿಟ್ಟು ಬರೀ 7,65,000. 7,65,000ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಇದು ಬಂದ್ಬಿಟ್ಟು ZDI ವೆಹಿಕಲ್, ಫುಲ್ ಟಾಪ್ ಎಂಡ್ ಗಾಡಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಸೇಲ್ಗೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ನಿಮಗೆ ವೆಹಿಕಲಲ್ಲಿ. ಆ್ಯಂಡ್ ಸರ್ ಏನು ಹೇಳಿದ್ದು ಪ್ರೈಸು? 7,65,000. ಮಾಡಲು 17 ಸರ್, ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಗಾಡಿ, ZDI ಪ್ಲಸ್. ಹೌದು ಸರ್. ಆ್ಯಂಡ್ ಅದೇ ಥರ ಇಲ್ಲೊಂದು ಸಿಯಾಸ್ ಇದೆ, ಡೀಸೆಲ್ ಪೆಟ್ರೋಲ? VDI ಪ್ಲಸ್ ಸರ್, 16 ಮಾಡಲು, ಸೆಕೆಂಡ್ ಓನರು ಸರ್. ಓಕೆ. 92,000 ಡ್ರೈವನ್ ಆಗಿದೆ, ಬರೀ 5 ಲಕ್ಷ ಸರ್. ಸೊ ಬರೀ 5 lakhsಗೆ ಫೈನಲ್, ಅದು ಕೂಡ ನಿಮಗೆ ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್. 90,000 ಮಾತ್ರನೇ ರನ್ ಆಗಿರುವಂಥ ವೆಹಿಕಲ್. ಗಾಡಿ ಮಾತ್ರ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದರಲ್ಲಿ ಕೂಡ ನಿಮಗೆ 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂಥ ವೆಹಿಕಲ್ಲು. ಸರ್ ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಸಾಕು ಸರ್. 50,000 ಸಾಕು, ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಓಕೆ. ನಾವು ಮೈವಿಲ್ ಡ್ರೈವಿಗೆ ಬರೋದೇ XUV-ಗೋಸ್ಕರ. ಯಾವಾಗ ಬಂದ್ರೂ ನಿಮಗೆ 7 to 10 ವೆಹಿಕಲ್ಸು ಯಾವಾಗ ಬಂದ್ರೂ ರೆಡಿಯಾಗಿರುತ್ತೆ ನ್ಯೂ ಶೋರೂಮಲ್ಲಿ. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು 5727. ಡೀಟೇಲ್ಸ್ ಹೇಳಿ ಸರ್. ಸರ್ 16 ಮಾಡಲ್, ಸೆಕೆಂಡ್ ಓನರ್ ಸರ್. ಓಡಿರೋದು ಬಂದ್ಬಿಟ್ಟು ಬರೀ 76,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. W10 ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ ಸರ್. ಪ್ರೈಸ್ ಬಂದ್ಬಿಟ್ಟು ಬರೀ 9,10,000. 9,10,000 ಫೈನಲ್? ಹೌದು ಸರ್, ಫೈನಲ್. ಸೊ ನೋಡ್ತಾ ಇರ್ಬೋದು, 9,10,000ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಗಾಡಿ ತುಂಬಾ ಪ್ರೀಮಿಯಂ ಆಗಿದೆ, ಸನ್ ರೂಫ್ ಎಲ್ಲ ಬರುತ್ತೆ ನಿಮಗೆ ಗಾಡಿಯಲ್ಲಿ. ಆ್ಯಂಡ್ ಸರ್ ಈ ಗಾಡಿ ಸರ್ ಎಲ್ಲ XUV-ಗಳಿಗೂ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು? 50,000ದಿಂದ 1 ಲಕ್ಷ ಸಾಕು ಸರ್. XUV-ಗಳಿಗೂ ಅಷ್ಟೇ? ಹೌದು ಸರ್, XUV-ಗಳಿಗೆ. ಸೊ ಯಾವುದೇ ಗಾಡಿ ತೊಗೊಂಡ್ರೆ XUV ಗಾಡಿ ಒಂದು 50,000ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಸೊ ಇನ್ನೂ ಒಂದು XUV ವೆಹಿಕಲ್ ಸರ್, ಇದು ಬಂದು 2019 ಮಾಡಲ್ ಸರ್. ಫುಲ್ ಟಾಪ್ ಎಂಡ್ ಸರ್, W11 4 ವೀಲ್ ಡ್ರೈವ್ ಬರುತ್ತೆ ಇದು. ಈ ಗಾಡಿ ಬೆಲೆ ಬಂದ್ಬಿಟ್ಟು 13,45,000 ಸರ್. ಸೊ 13,45,000 ಫುಲ್ ಟಾಪ್ ಎಂಡ್ ಆಪ್ಷನಲ್ಲು, ಆ್ಯಂಡ್ ಜೊತೆಗೆ 4x4. ಹೌದು ಸರ್, 4x4. ಸೊ ನೋಡ್ತಾ ಇರ್ಬೋದು ವೀಲ್ ಬೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ 4x4 ವೆಹಿಕಲ್ ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಎಲ್ಲ ಫೀಚರ್ಸು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ, ಕಂಪ್ಲೀಟಾಗಿ ಪ್ಯಾಕ್ಡ್ ವೆಹಿಕಲ್ಲು. ಗಾಡಿ ಎಲ್ಲ ಈ ಥರ ಇದೆ ನಿಮಗೆ. ಆ್ಯಂಡ್ ಸರ್ ಇದೇನು ಹೇಳಿ ಸರ್? 13,45,000 ಫೈನಲ್ಲು. ಆ್ಯಂಡ್ ಅದೇ ಥರ ಅಲ್ಲೊಂದು ಇನೋವಾ ಇದೆ ಸರ್, ಸಿಂಗಲ್ ಓನರ್ ಸರ್ ಗಾಡಿ. ಸಿಂಗಲ್ ಓನರ್ ಇನೋವಾ? ಹೌದು ಸರ್. ರನ್ ಎಷ್ಟಾಗಿದೆ? 1,32,000 ಶೋರೂಮ್ ಹಿಸ್ಟ್ರಿ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 8,45. ಬರೀ 8,45,000 ಫೈನಲ್ಲು? ಹೌದು ಸರ್. ಸೊ 8,45,000ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಟೊಯೋಟಾ ಇನೋವಾನ, ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಗಾಡಿ ಎಲ್ಲ ಈ ಥರ ಇದೆ ನಿಮಗೆ, ನೋಡ್ತಾ ಇರ್ಬೋದು. ಒಳಗಡೆ ಪ್ರೀಮಿಯಮ್ ಆಗಿದೆ, ತುಂಬ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೂ ಒಂದು ಲೋ ಬಜೆಟಲ್ಲಿ ಇನೋವಾ ಇದೆ ಸರ್. 10 ಮಾಡಲು ಸರ್ ಇದು. ಓಕೆ. ಪ್ರೈಸ್ ಬಂದ್ಬಿಟ್ಟು ಬರೀ 4,45,000. ಸೊ ಬರೀ 4,45,000ಗೆ ನಿಮಗೆ ಟೊಯೋಟಾ ಇನೋವಾನ ಕೊಡ್ತಿದ್ದಾರೆ, 10 ಮಾಡಲು. ಆ್ಯಂಡ್ ರನ್ ಎಷ್ಟಾಗಿದೆ ಸರ್ ಇದು? ಸರ್ ಇದು 1,80,000 ಓಡಿದೆ ಸರ್. ಸೊ ಆರಾಮಾಗಿ 5 to 6 lakh ಕಿಲೋಮೀಟರ್ ಓಡೋವಂಥ ವೆಹಿಕಲ್ಲು. ಗಾಡಿ ಎಲ್ಲ ಈ ಥರ ಇದೆ ನಿಮಗೆ. ಆ್ಯಂಡ್ ಸರ್ ಇದು ಲೋನ್ ಆಗುತ್ತಾ? ಫುಲ್ ಆಗಲ್ಲ ಸರ್, ಲೋನ್ ಆಗಲ್ಲ. ಫುಲ್ 4 lakhs ರೌಂಡ್ ಫಿಗರ್ ಫೈನಲ್. ಓಕೆ. ಸೊ ಇಲ್ಲಿ ಇನ್ನೂ ಒಂದು XUV 500 ಗಾಡಿ ರೆಡಿಯಾಗಿದೆ ಸೇಲ್ಗೆ. ಸೊ ಇದರಲ್ಲೂ ಕೂಡ ಎಲ್ಲ ಫೀಚರ್ಸು ಬರುತ್ತೆ, ನೋಡ್ತಾ ಇರ್ಬೋದು. 10 inch ಟಚ್ ಸ್ಕ್ರೀನ್ ಬರುತ್ತೆ, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಅಡಿಷನಲ್ ಆಗಿ GPS ಬಟನ್ ಕೂಡ ಇದೆಯಲ್ಲ ಸರ್ ಗಾಡಿಗೆ? ಹೌದು ಸರ್, ಇದೆ. ಆ್ಯಂಡ್ ಇದು ಡೀಟೇಲ್ಸ್ ಹೇಳಿ ಸರ್. 15 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. 7,45,000. ಬರೀ 7,45,000? ಹೌದು ಸರ್. 7,45,000ಗೆ ನಿಮಗೆ ಯಾರಿಗೂ ಕೊಡ್ತಾರೆ ಈ ಗಾಡಿನ, ಅದು ಕೂಡ 15 ಮಾಡಲು? ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ಬಂಪರ್ ಆಫರ್. ಆ್ಯಂಡ್
ಸೊ ಇನ್ನೂ ಒಂದು XUV ಗಾಡಿ ರೆಡಿ ಆಗಿದೆ ಸೇಲ್ಗೆ. ಡೀಟೇಲ್ಸು ಸರ್ 14 ಮಾಡಲ್ ಸೆಕೆಂಡ್ ಓನರ್, ಬರೀ 6 ಲಕ್ಷ, ಬರೀ 6 lakhsಗೆ ಫೈನಲ್. ಹೌದು ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಕಿಯಾ ಸೋನೆಟ್ ವೆಹಿಕಲ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು IMT ವೆಹಿಕಲ್ಲು ಆ್ಯಂಡ್ ಅದರಲ್ಲಿ ಕೂಡ ಮಿಡಲ್ ವೇರಿಯಂಟು. ಸರ್ ಇದು ಪೆಟ್ರೋಲಾ ಡೀಸೆಲಾ? ಸರ್ ಡೀಸೆಲ್ ಸರ್ ಇದು. ಸೊ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ಈ ಗಾಡಿಗೆ ಒಂದು ಸ್ಪೆಷಾಲಿಟಿ ಇದೆ, ಕ್ಲಚ್ಚಿರಲ್ಲಿ ಆರಾಮಾಗಿ ಆಟೋಮೆಟಿಕ್ ಥರ ಓಡಿಸ್ಕೊಂಡು ಹೋಗೋದು ಅಷ್ಟೇ. ಹೌದು. ಎಲ್ಲ ಫೀಚರ್ಸು ಬರುವಂಥ ವೆಹಿಕಲ್ಲು. ನಿಮಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸು ಆ್ಯಂಡ್ ಅದೇ ಥರ ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುತ್ತೆ. ಬರೀ 46,000 ಕಿಲೋಮೀಟರ್ ರನ್ ಆಗಿರುವಂಥ ಕಿಯಾ ಸೋನೆಟ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 7,85,000. ಬರೀ 7,80,000. ಹೌದು ಸರ್. ಇದು ಮಾಡಲು ಸರ್ 23 ಮಾಡಲು. ಹೌದು ಸರ್. ಓಕೆ. ಸೊ ಆರಾಮಾಗಿ 50,000 ರಿಂದ 1,00,000 ಒಳಗಡೆ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಸಾಕು, ಮಿಕ್ಕಿದಲ್ಲಿ ಆರಾಮಾಗಿ ಲೋನ್ ಆಗುವಂಥ ವೆಹಿಕಲ್ಲು. ಆ್ಯಂಡ್ ಅದೇ ಥರ ನೋಡ್ತಾ ಇರ್ಬೋದು, ಡ್ಯುವೆಲ್ ಟೋನು ಫುಲ್ ಟಾಪ್ ಎಂಡ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ. ಸರ್ 22 ಮಾಡಲ್ ಸರ್, ZXi ಪ್ಲಸ್. ಓಕೆ. 7 ಲಕ್ಷ ಹೇಳ್ತಾ ಇದೀವಿ ಸರ್ ಪ್ರೈಸ್. 7 lakhs ಕೊಟ್ಟಿಂಗು. ಹೌದು ಸರ್. 13 ಲಕ್ಷ ಇದೆ ಹೊಸ ಗಾಡಿ. ಓಕೆ. 7 ಲಕ್ಷ ಹೇಳ್ತಾ ಇದೀವಿ. ಸೊ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಗುತ್ತೆ ಸರ್. ಸೊ ಲೊಕೇಶನ್ಗೆ ಬಂದರೆ ಪಕ್ಕ ಅಂದರೂ ನಿಮಗೆ ಟೆಸ್ಟ್ ರೈಡ್ ಎಲ್ಲ ಇರುತ್ತೆ. ನಿಮಗೆ ಕಂಪಲ್ಸರಿಯಾಗಿ ಟೆಸ್ಟ್ ರೈಡ್ ಮಾಡಿ ನಿಮ್ಮ ಪ್ರೊಫೈಲ್ ಡಾಕ್ಯುಮೆಂಟ್ ಎಲ್ಲ ಸಾಕಾಗಿದ್ರೆ ಬರೀ 1 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಸಾಕು, ಈ ಗಾಡಿ ಸಿಗುತ್ತೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅಲ್ವಾ? ಹೌದು ಸರ್. ZXi ಪ್ಲಸ್ ಫುಲ್ ಆಪ್ಷನಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಟಚ್ ಸ್ಕ್ರೀನ್ ಸಮೇತ ಬರುತ್ತೆ ಗಾಡಿ. ಸರ್ ಇದು ಒಂದೇನ ಇರೋದು ಫುಲ್ ಟಾಪ್ ಎಂಡ್ ಗಾಡಿ? ಸರ್ ZDI ಇದೆ, ಆಚೆ ನೀವು ನೋಡಿದ್ರಲ್ಲ ಅವಾಗ. ಹೌದು. ಅದ್ ಬಿಟ್ರೆ XUV-ಗಳಲ್ಲಿ ಫುಲ್ ಟಾಪ್ ಎಂಡ್ ಗಾಡಿ ಇದೆ. ಓಕೆ. ಆ್ಯಂಡ್ ಅದೇ ಥರ ಇಲ್ಲಿ ಇನ್ನೂ ಒಂದು XUV ಗಾಡಿ ರೆಡಿ ಆಗಿದೆ ಸರ್. 16 ಮಾಡಲ್ ಸಿಂಗಲ್ ಓನರ್ W10 ಸರ್ ಇದನ್ನು. ಓಕೆ. ಈ ಗಾಡಿ ಬೆಲೆ ಸಹ 9,10,000. 9,10,000 ಫೈನಲ್ ಮಾಡಿ ಕೊಡ್ತಿದ್ದೀರಾ? ಓಕೆ. ಸೊ ನೋಡ್ತಾ ಇರ್ಬೋದು, XUV ಗಾಡಿಗಳು ಆಲ್ಮೋಸ್ಟ್ ಈ ಪಟ್ಟಕ್ಕೆ ಸಿಗೋದೇ ಇಲ್ಲ ನಿಮಗೆ. ಮಾರ್ಕೆಟಲ್ಲಿ ಎಲ್ಲಿ ಹುಡುಕಿದ್ರು ಈ ಪ್ರೈಸಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಬೇಕಿದ್ರೆ ಕಂಪ್ಯಾರಿಸನ್ ಮಾಡ್ಕೊಂಡು ಇಲ್ಲಿ ಬರ್ಬೋದು ನೀವು. ಅಷ್ಟು ಒಳ್ಳೆ ಪ್ರೈಸ್ಗೆ ನಿಮಗೆ XUV ಗಾಡಿ ಸಿಗುತ್ತೆ. ಗಾಡಿ ಎಲ್ಲ ಈ ಥರ ಇದೆ ನಿಮಗೆ. ಆ್ಯಂಡ್ ಇಲ್ಲೊಂದು ವ್ಯಾಗನರ್ ಇದೆ ಲೋ ಬಜೆಟಲ್ಲಿ. ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಪ್ರೈಸ್ 1,60,000. 1,60,000. ಹೌದು ಸರ್. 1,60,000 ಮಾಡಲು ಸರ್. 2009 ಸೆಕೆಂಡ್ ಓನರ್, FC 29 ವರೆಗೂ ರನ್ನಿಂಗ್ ಇದೆ. ಹೌದು ಸರ್. ಓಕೆ ಸರ್. ಅಂಡ್ ಅದೇ ಇಲ್ಲ ಸರ್, ಇದು ಸೋಲ್ಡ್ ಔಟ್. ಚಾನಲ್ ಕಡೆಯಿಂದಾನೆ ಬಂದು ತಗೊಂಡು ಸೋಲ್ಡ್ ಔಟ್ ಆಗಿದೆ ಸರ್. ಇದು ಡೀಸೆಲ್ ಗಾಡಿ ಅಲ್ವಾ? ಡೀಸೆಲ್ ಗಾಡಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿ, ಬಟ್ ಲೋನ್ ಪ್ರಾಬ್ಲಮ್ ಆಯ್ತು, ಅದರಿಂದ ಓಲ್ಡ್ ಆಗಿದೆ ಗಾಡಿ. ಅದ್ ಬಿಟ್ರೆ ಈಗ ಲೋನ್ ಎಲ್ಲ ಆಗಿದೆ. ಧನುರ್ಮಾಸ ಅಂದ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ಸರ್. ತಗೊಂಡು ಹೋಗೋದೇ ಉಳಿದಿರೋದಷ್ಟೇ. ಅಂಡ್ ಇಲ್ಲೊಂದು ಬೊಲೆರೋ. ಹಾ ಸರ್. ಮಾಡಲ್ ಯಾವುದು ಸರ್? 20 ಮಾಡಲ್ ಸೆಕೆಂಡ್ ಓನರ್ ಸರ್. ಓಕೆ. 7,85,000 ಸರ್. ಸೊ 7,85,000ಗೆ ZLX ಸರ್ ಇದು? ಹೌದು ಸರ್. ZLX. ಸೊ ಫುಲ್ ಟಾಪ್ ಎಂಡ್ ZLX ಗಾಡಿ ನಿಮಗೆ ಗನ್ ಅಂತಾನೆ ಹೇಳ್ಬೋದು. ಮೆಟಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಸೊ ನಿಮಗೆ ಆಕ್ಚುಲಿ ಗಾಡಿಗೆ ಏರ್ ಬ್ಯಾಗೇ ಬೇಕಾಗಿಲ್ಲ, ಅಂತದ್ರಲ್ಲಿ ಏರ್ ಬ್ಯಾಗು ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಡಬಲ್ ಸೇಫ್ಟಿ. ಸೊ ಆ ಥರ ವೆಹಿಕಲ್ಲು ನಿಮಗೆ. ಆ್ಯಂಡ್ ಅದೇ ಥರ I20 ಹುಡ್ಕೋರ್ಗೆ ಒಂದು ವೆಹಿಕಲ್ ರೆಡಿ ಆಗಿದೆ, ವೈಟ್ ಕಲರು. ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಆಸ್ತಾ ಟಾಪ್ ಎಂಡ್. ಓಕೆ. ರನ್ ಎಷ್ಟಾಗಿದೆ ಸರ್? ರನ್ನು ಅರೌಂಡ್ 1 lakh ಚೇಂಜ್ ಏನೋ ರನ್ ಆಗಿದೆ. ಓಕೆ. ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 2,45,000. ಸೊ 2,45,000ಗೆ ನಿಮಗೆ I20. ಓಕೆ ಸರ್. ಆ್ಯಂಡ್ ಅದೇ ಥರ ಲೋ ಬಜೆಟ್ ವೆಹಿಕಲ್ ಇನ್ನೊಂದಿದೆ ಸರ್, ಬರೀ 99,000. 99,000 ಫೈನಲ್. 12 ಮಾಡಲ್ ಸೆಕೆಂಡ್ ಓನರ್ ಸ್ಪಾರ್ಕ್. 99,000 ಫೈನಲ್. ಹೊಸ ವರ್ಷದ ಆಫರ್ ಎಲ್ಲೇ ಕೊಟ್ರು ಹೇಳಿ, ಆ ರೇಟ್ಗೆ ಆಮೇಲೆ ನೋಡೋಣ. ಓಕೆ. ಚಾಲೆಂಜಿಂಗ್ ಪ್ರೈಸ್. ಹೌದು. ಆ್ಯಂಡ್ ಫುಂಟೋ ಇದೆಯಾ ಸರ್? 2012 ಮಾಡಲ್ ಸರ್. ಬರೀ 42,000 ಓಡಿದೆ. ಎಷ್ಟು ಓಡಿದೆ ಅಷ್ಟು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಪ್ರೈಸ್ ಬಂದ್ಬಿಟ್ಟು 2,45,000 ಕೊಟ್ಟು ಮಾಡ್ತಾ ಇದೀವಿ ಸರ್. 2,45,000ಗೆ ನಿಮಗೆ ಫಿಯಟ್ ಫುಂಟೋ. ಸೊ ಒಂದು ಸ್ಟ್ರಾಂಗ್ ವೆಹಿಕಲ್. ಇದು ಕೂಡ ಸೇಮ್ ನಿಮಗೆ ಸ್ವಿಫ್ಟ್ ಥರನೇ ಬರುತ್ತೆ, ಸ್ವಿಫ್ಟ್ ಇಂಜನೇ ಬರುತ್ತೆ ನಿಮಗೆ ವೆಹಿಕಲ್. ಗಾಡಿ ಎಲ್ಲ ಈ ಥರ ಇದೆ. ಬರೀ 46,000 ಅಷ್ಟೇ ರನ್ ಆಗಿರೋದು. ಕಾವೇರಿ ಟಾಟಾಲಿ ಹಿಸ್ಟ್ರಿ ಇದೆ ಸರ್. ಸೊ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂಥ ವೆಹಿಕಲ್. ಬರೀ 46,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ನಿಮಗೆ ಟಚ್ ಸ್ಕ್ರೀನ್ ಕೂಡ ಬರ್ತೈತೆ. ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. ಸೊ ಡೀಸೆಲ್ ವೆಹಿಕಲ್ ಆಲ್ಮೋಸ್ಟ್ ಫಿಯಟ್ ಫುಂಟೋಗಳು ಇಷ್ಟು ಕಡಿಮೆ ಓಡಿರುವಂಥ ವೆಹಿಕಲ್ ಸಿಗೋದೇ ಇಲ್ಲ. ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲ್ I10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಸರ್. 21 ಮಾಡಲ್ ಸಿಂಗಲ್ ಓನರ್. ಬರೀ 19,000 ಓಡಿದೆ ಗಾಡಿ. ಪ್ರೈಸ್ ಬಂದ್ಬಿಟ್ಟು 5,80,000. 5,80,000 ಫೈನಲ್. 5,80,000. ಸೊ ಇದು ಪೆಟ್ರೋಲ್ ವೆಹಿಕಲ್? ಹೌದು ಸರ್. ಪೆಟ್ರೋಲ್ ವೆಹಿಕಲ್. ಆಸ್ಟಾ ಫುಲ್ ಟಾಪ್ ಎಂಡ್? ಹೌದು ಸರ್. ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟು. ಹೌದು. ನಿಮಗೆ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಬರೀ 21,000 ಕಿಲೋಮೀಟರ್ ರನ್ ಆಗಿರುವಂಥ I10 ಗ್ರ್ಯಾಂಡ್ ನಿಯೋಸ್. ಸ್ವಿಫ್ಟು VDI ಗಾಡಿ ರೆಡಿ ಆಗಿದೆ ಸರ್. ಸಿಂಗಲ್ ಓನರ್ 15 ಮಾಡಲ್. 4,80,000 ಫೈನಲ್ ಸರ್. ಬರೀ 4,80,000 ಅಷ್ಟೇ.
ಸೊ ಬರೀ 4,80,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಸಿಗ್ತೈತೆ. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಇದು ಪೆಟ್ರೋಲ್ ಡೀಸೆಲಾ? ಡೀಸೆಲ್ ಸರ್, VDI. ಸೊ ಇಲ್ಲಿ ಇನ್ನೂ ಒಂದು ಗಾಡಿ ಸೋಲ್ಡ್ ಔಟ್ ಆಗಿದೆಯಾ? ಓಕೆ. ಆ್ಯಂಡ್ ಸರ್ ಇವಾಗ ಮೈವಿಲ್ ಡ್ರೈವಲ್ಲಿ ಆಲ್ಮೋಸ್ಟ್ ಬೇರೆ ಕಡೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆಗೆ ಕೊಡ್ತಾ ಇದ್ದೀರಾ, ಯಾಕೆ ಸರ್? ಸರ್ ಜನಕ್ಕೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀವಿ. ಪ್ರಾಫಿಟ್ಟು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಪ್ರಾಫಿಟ್ಟು. ಹಂಗೆ ಅಂದ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಬೇಡ, ಎಲ್ಲೋ ಒಂದು ಸ್ವಲ್ಪ ಪ್ರಾಫಿಟ್ ಇದ್ರೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಗಾಡಿಗಳನ್ನ ಕಮ್ಮಿಗೆ, ಅದರಲ್ಲೂ ಕ್ವಾಲಿಟಿ ಗಾಡಿಗಳೇ ಕೊಡ್ತೀವಿ ಸರ್. ನಮ್ಮ ರಿವ್ಯೂ ಆಗಲಿ ನಿಮ್ಮ ರಿವ್ಯೂ ಆಗಲಿ ಎಲ್ಲ ಚೆಕ್ ಮಾಡ್ಕೊಬೋದು. ನಾವೆಲ್ಲೂ ಒಬ್ರು ಮೋಸ ಅನ್ನೋದು ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಗಾಡಿಗಳು ಬೆಸ್ಟ್ ಪ್ರೈಸ್ಗೆ ಕೊಟ್ಟಿದ್ದೀವಿ ಸರ್ ಗಾಡಿನ. ಸೊ ನೋಡ್ತಾ ಇರ್ಬೋದು, ಇವ್ರ ಶೋರೂಮಲ್ಲಿ ಸ್ಪೆಷಲ್ ಆಗಿ XUV ಗಾಡಿಗಳು ಅಂದರೆ ತುಂಬಾನೇ ಫೇಮಸ್ಸು. ಈ ಸಲ ಬಂದ್ಬಿಟ್ಟು 10 ಗಾಡಿ ಇದೆಯಾ? ಹೌದು ಸರ್, ಇದೆ 10 ಗಾಡಿ ಇದೆ. ಅದ್ರಲ್ಲೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಏನಿದೆ ಸರ್ ಪ್ರೈಸ್? ಸರ್ 5.5 ಲಕ್ಷದಿಂದ ಸ್ಟಾರ್ಟಿಂಗ್. ಬರೀ 5,50,000 XUV 500 ಸ್ಟಾರ್ಟ್ ಆಗುತ್ತೆ ಇವಾಗ ಈ ವಿಡಿಯೋ ಇಂದ. ಹೌದು. ಸೊ ನೋಡ್ತಾ ಇರ್ಬೋದು, ಇಷ್ಟು ಗಾಡಿ ಎಲ್ಲ ಸ್ಟಾಕ್ ಇದೆ ನಿಮಗೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅದೇ ಥರ ನೆಕ್ಸ್ಟ್ ಇನ್ನು ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ. ಅಂಡ್ ಪಕ್ಕದಲ್ಲೇ ಇನ್ನೊಂದು ಇವ್ರದೇ ಆಕ್ಸೆಸರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಆಕ್ಸೆಸರಿ, ರಬ್ಬಿಂಗು, ಪಾಲಿಶ್, ಆಕ್ಸೆಸರೀಸ್ ಎಲ್ಲಾ ತರನು ಮಾಡ್ತಾ ಇದೀವಿ ಸರ್. ಎಲ್ಲ ತರನೂ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ವೆಹಿಕಲ್ ಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದೆಲ್ಲ ಮೈವಿಲ್ ಡ್ರೈವ್, ಎಲ್ಲ ಸೀಟಿಂಗ್ ಗಾಡಿ ಇಲ್ಲೇ ತಗೊಬೇಕು. ಅವ್ರವ್ರಿಗೆ ಏನೇನು ಆಕ್ಸೆಸರೀಸ್ ಬೇಕು ಎಲ್ಲ ಅವರೇ ಹಾಕ್ಸ್ಕೊಬೇಕು. ಆಕ್ಸೆಸರೀಸ್ ಕಡಿಮೆ, ಅದೇ ಆಕ್ಸೆಸರೀಸ್ ಈಚೆ ಹಾಕ್ಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲೂ ಪ್ಲಸ್ ಪಾಯಿಂಟ್ ಎಲ್ಲ ಕಸ್ಟಮರ್ ಗೆ 360 ಡಿಗ್ರಿ ಫುಲ್ ಪ್ಲಸ್ ಪಾಯಿಂಟ್. ಹೌದು ಸರ್, ಹೌದು. ಯಾಕಂದ್ರೆ ಆಕ್ಸೆಸರೀಸ್ ಬೇರೆ ಕಡೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವ್ರು ಬರೀ ಆಕ್ಸೆಸರೀಸ್ ಮಾತ್ರನೇ ಸೇಲ್ ಮಾಡ್ತಾರೆ. ಹೌದು. ಅದೇ ಮೈವಿಲ್ ಡ್ರೈವ್ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಆಕ್ಸೆಸರೀಸ್ ನ ಫಿಟ್ ಮಾಡಿಸ್ಕೊಡೋ ಅಂತ ಒಂದು ಪ್ರಯತ್ನ ಸದ್ಯಕ್ಕಂತೂ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತೈತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ರೆಡಿ ಆಗ್ಬಿಡುತ್ತೆ ನಿಮಗೆ, ಅದು ಕೂಡ ನಿಮ್ಗೆ ಆರಾಮಾಗಿ ತೋರಿಸ್ಬಿಡ್ತೀವಿ. ಆಕ್ಸೆಸರೀಸ್ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಅಲಾಯ್ ವೀಲ್ಸ್ ಹಿಡಿದ್ಬಿಟ್ಟು ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಏನೇ ಆಕ್ಸೆಸರೀಸ್ ಇರಲಿ ಕಂಪ್ಲೀಟ್ ಆಗಿ ಪೇಪರ್ ಇಂದ ಹಿಡಿದು ಫ್ಲೋರ್ ಮ್ಯಾಟ್ ವರೆಗೂ ಎಲ್ಲ ಕಂಪ್ಲೀಟ್ ಆಗಿ 360 ಡಿಗ್ರಿ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.